ಎಕ್ಕಾ ಸಿನಿಮಾ ಭರ್ಜರಿ ಸಕ್ಸಸ್ ಗಳಿಸಿದ್ದು. ಈ ಸಿನಿಮಾದ ಉದ್ದಕ್ಕೂ ನೋಡೋದಾದ್ರೆ ಸಾಕಷ್ಟು ಪಾತ್ರಗಳು ಕಾಡುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಡ್ಯಾಡಿ ಅನ್ನೋ ಪಾತ್ರ, ಡ್ಯಾಡಿ ಪಾತ್ರವನ್ನು ಮಾಡಿದಂಥ ಪೂರ್ಣಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ಎಕ್ಕದ ಒಂದು ಟೈಟ್ಲಿಗೆ ತಕ್ಕನಂತೆ ಆ ಥರದೊಂದು ಪಾತ್ರ ಅಥವಾ ಒಂದು ಕ್ಯಾಲಿಬರ್ ಒಂದು ಬೇಕಾಗಿತ್ತು ಇಂಡಸ್ಟ್ರಿಗೆ. ಸೊ ಎಕ್ಕ ರಾಜನಾಗಿ ಈಗ ಗಲ್ಲಾಪೆಟ್ಟಿಗೆಲ್ಲ ಸದ್ದು ಮಾಡ್ತಿದೆ. ಎಷ್ಟು ಖುಷಿ ಇದೆ ಅಂತ ಮೊದಲಿಗೆ. ಬಹಳ ಖುಷಿ ಇದೆ. ಅಂದ್ರೆ ಒಂದೊಂದ್ಸತಿ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಇದೆ. ಆಮೇಲೆ ಜನ ತುಂಬಾ ಈಗ ಕಾರಲ್ಲಿ ಬರ್ಬೇಕಾದ್ರೆ ಸರ್ ಎಕ್ಕ ನೋಡಿದ್ವಿ ಸರ್ ಅಂದಾಗ ಒಂದು ಒಳಗಡೆ ಏನೋ ಒಂದು ಖುಷಿ ಆಗುತ್ತೆ. ಓಕೆ, ನಾವು ಮಾಡಿದ ಕೆಲಸನ ಇಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದಾರಲ್ಲ ಅನ್ನೋ ಒಂದು ಸಂತೋಷ, ಖುಷಿ ತುಂಬಾ ಚೆನ್ನಾಗಿದೆ. ಸೊ ಮೊದಲಿಗೆ ಎಕ್ಕಾ ಸಿನಿಮಾದ ಕತೆ ಕೇಳಿದಾಗ, ಯಾಕಂದ್ರೆ ರೌಡಿಸಮ್ ಸಬ್ಜೆಕ್ಟ್ ತಗೊಳ್ಳೋಕೆ ಒಂದು ಚಾಲೆಂಜಸ್ ಇರುತ್ತೆ, ಜವಾಬ್ದಾರಿ ದೊಡ್ಡದಿರುತ್ತೆ. ಯಾಕಂದ್ರೆ ಎಲ್ಲರೂ ಕೈಲಿ ಆಗಲ್ಲ ಅದನ್ನ, ಡೈರೆಕ್ಟರ್ಗಳಿಗೆ ಅದನ್ನ ನಿಭಾಯಿಸುವಂಥದ್ದು. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಎಕ್ಕ ಒಂದು ಮಟ್ಟಿಗೆ ಅದ್ಭುತವಾಗಿ ಸಕ್ಸಸ್ ಗಳಿಸಿದೆ ಅಂತ. ಖಂಡಿತವಲ್ಲ. ರೋಹಿತ್ ಪುದ್ಕಿ ಅವರು ಅಂದ್ರೆ ಆಲ್ರೆಡಿ ಉತ್ತರಾಖಂಡ ಅನೌನ್ಸ್ ಮಾಡಿದ್ದಾರೆ, ಬಟ್ ನಾನು ಅವ್ರದ್ದು ದಯವಿಟ್ಟು ಗಮನಿಸಿ ಇಲ್ಲಿ ಆಕ್ಟ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ರತ್ನ ಪ್ರಪಂಚ ನೋಡಿದ್ಮೇಲಂತೂ ಓಕೆ, ಈ ತರ ಒಂದು ತಾಯಿ ಸೆಂಟಿಮೆಂಟ್ ಇಟ್ಕೊಂಡು ಮಾಡಿರೋ ಒಬ್ಬ ಮನುಷ್ಯ ಈ ತರ ಒಂದು ಗಾರ್, ಒಂದು ರೆಡ್ ಬ್ಲಡ್ ಇರೋಂಥ ಒಂದು ಎಕ್ಕ ಅನ್ನೋ ಒಂದು ಸಿನಿಮಾನ, ಮಾಸ್ ಸಿನಿಮಾನ ಹೆಂಗ್ ಮಾಡಕ್ ಸಾಧ್ಯ ಅಂತ ಎಲ್ರಿಗೂ ಅನ್ಸಿರುತ್ತೆ. ಬಟ್ ನನ್ಗೇನಂದ್ರೆ ಯಾವಾಗಲೂ ಏನನ್ಸುತ್ತಂದ್ರೆ, ತಾಯಿ ಸೆಂಟಿಮೆಂಟ್ಗಿಂತ ಮಾಸ್ ಎಲಿಮೆಂಟ್ ಇನ್ನೊಂದಿಲ್ಲ. ಆ ಸೆಂಟಿಮೆಂಟ್ನ ನೀವು ತುಂಬಾ ಚೆನ್ನಾಗಿ ನವಿರಾಗಿ ನಿಮ್ಗೆ ಹೇಳಕ್ ಸಾಧ್ಯ ಆಗುತ್ತೆ ಅಂದ್ರೆ, ನೀವು ಯಾವ ಸೆಂಟಿಮೆಂಟ್ ಎಮೋಷನ್ ಬೇಕಾದ್ರೂ ದಾಟಿಸ್ಬೋದು ಜನಗಳಿಗೆ ಅಂತ ನನ್ನ ನಂಬಿಕೆ. ಸೊ ಈ ಸಿನಿಮಾ ನನಗೆ ಡಬ್ಬಿಂಗ್ ಸಮಯದಲ್ಲಿ ನಾನು ನೋಡಿದೆ, ಮಗು ಮತ್ತೆ ಎಕ್ಕ ಹೀರೋ ಮುತ್ತು ಮತ್ತೆ ಮಗು ಸಂಬಂಧ ನಾನು ನೋಡ್ಕೊಂಡ್ ಬಂದಿದ್ದೆ. ಡಬ್ಬಿಂಗ್ ಅಲ್ಲಿ ಒಂದಷ್ಟು ಬಿಟ್ಸ್ ನೋಡಿದೆ, ನನಗೆ ಅವಲೇ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು, ಇದು ಸಕ್ಕತ್ತಾಗಿರುತ್ತೆ. ಆಮೇಲೆ ಸ್ಟೋರಿಲಿ ಒಂದ್ಸತಿ ನೋಡಿದ್ದೆ ನಾನು, ಅವಾಗಂತೂ ನನಗೆ ಭಾಳ ಖುಷಿ ಆಗೋಗಿತ್ತು. ಕೆಲವೊಂದು ಶಾರ್ಟ್ಸು, ಕೆಲವೊಂದು ಮೇಕಿಂಗ್ ಸ್ಟೈಲ್, ಕೆಲವೊಂದು ಸೀನ್ಗಳೆಲ್ಲ ಭಾಳ ಅಪೀಲಿಂಗ್ ಆಗಿದೆ ಅಂತ ನನಗೆ ಅನಿಸಿತ್ತು. ಸೊ ನನಗೆ ಭಾಳ ಕಾನ್ಫಿಡೆನ್ಸ್ ಇತ್ತು ಈ ಸಿನಿಮಾ ತುಂಬ ಚೆನ್ನಾಗಿ ಆಗುತ್ತೆ ಅಂತ. ಸೂರ್ಯ ಅವರ ಬಳಗದಿಂದ ಬಂದವರು, ಪ್ರತಿ ಸಿನಿಮಾದಲ್ಲೂ ನಿಮ್ಮ ಪಾತ್ರ ಬರ್ತಾ ಇದ್ದಂಗೆ ಏನೋ ಒಂದು ಎಫೆಕ್ಟ್ ಕೊಟ್ಟು ಹೋಗಿರುತ್ತೆ, ಹೈಲೈಟ್ಸ್ ಆಗಿರುತ್ತೆ ಆ ಸಿನಿಮಾದ ಪಾತ್ರಗಳು. ಸೊ ಅದೇ ಥರ ಅನ್ಕೊಂಡಿದ್ದು, ಸಣ್ಣದಾಗಿರುತ್ತೆ ಅನ್ಕೊಂಡು, ಬಟ್ ಅತಿಯಾಗೇ ವರ್ಕ್ ಆಗಿದೆ ಆ್ಯಕ್ಚುಲಾಗಿ. ಡ್ಯಾಡಿ ಅನ್ನೋ ಪಾತ್ರ ಶಿಳ್ಳೆ ಚಪ್ಪಾಳೆ ಥಿಯೇಟ್ರಲ್ಲಿ ಗಳಿಸುವಂಥದ್ದು. ಸೊ ಅನ್ಕೊಂಡಿದ್ರಿ ಈ ಮಟ್ಟಿಗೆ ಡ್ಯಾಡಿ ವರ್ಕ್ ಮಾಡುತ್ತೆ ಅಂತ? ಒಂದು ಕನ್ವಿಕ್ಷನ್ ಇತ್ತು. ಡೈರೆಕ್ಟರ್ ಹೇಳಬೇಕಾದ್ರೆ ಅವರು ನನಗೆ ಕೊಟ್ಟಿದ್ದ ರೆಫರೆನ್ಸು, ಆಮೇಲೆ ಅವ್ರಿಗೊಂದು ಕನ್ವಿಕ್ಷನ್ ಇರುತ್ತಲ್ಲ, ಅದು ಪ್ರತಿ ಸೀನಲ್ಲೂ ನಾನು ಕೊಡ್ತಿದ್ದು ಇನ್ಪುಟ್ಸು, ಮತ್ತು ನಾನು ಸ್ವಲ್ಪ ಇದು ಓವರ್ ದ ಟಾಪ್ ಮಾಡ್ತಾ ಇದ್ದೀನ ಅಂತ ಅಂದು, ಇಲ್ಲ ನನಗೆ ಗೊತ್ತು, ನೀವು ಮಾಡಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅವ್ರು ಹೇಳ್ತಿದ್ರಲ್ಲ. ಅದಾದ್ಮೇಲೆ ಪ್ರತಿ ಸತಿ ಆದ್ಮೇಲೆ ಹೇಳೋದು ಸಕ್ಕತ್ತಾಗತ್ತೆ ಪೂರ್ಣ, ತಲೆ ಕೆಡಿಸ್ಕೋಬೇಡಿ ಅಂತ. ಈ ಪಾತ್ರ ಇವತ್ತು ಇಷ್ಟು ಚೆನ್ನಾಗಿ ರೀಚ್ ಆಗಿದೆ ಅಂದರೆ ಅದಷ್ಟು ರೋಹಿತ್ ಅವ್ರಿಗೆ ಕ್ರೆಡಿಟ್. ಯಾಕಂದರೆ ಅವ್ರ ಕನ್ವಿಕ್ಷನ್ ಮತ್ತು ಅವ್ರ ಕಾನ್ಫಿಡೆನ್ಸಲ್ಲಿ ಇದಾಗಿದ್ದು. ಆಮೇಲೆ ನನಗೆ ಈ ಪಾತ್ರ ಅವ್ರು ಕೊಟ್ಟಿದ್ದು ಅವ್ರ ಕಾನ್ಫಿಡೆನ್ಸ್ ಅಲ್ಲ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಿಮಗೆ ಸಿಕ್ಕಂತ ಬೆಸ್ಟ್ ರಿವ್ಯೂ, ಯಾಕಂದ್ರೆ ಈ ಥರದೊಂದು ಗೆಳೆತನವನ್ನು ಜನ ಬಯಸ್ತಾರೆ. ಯಾಕಂದ್ರೆ ಡ್ಯಾಡಿ ಮತ್ತೆ ಮುತ್ತು ಪಾತ್ರದಿಲ್ಲ, ಅದ್ಭುತವಾಗಿ ವರ್ಕ್ ಆಗಿದೆ ನಿಮ್ಮಿಬ್ಬರು ಕಾಂಬಿನೇಷನ್. ಸೊ ನಿಮಗೆ ಬಂದಂಥ ಬೆಸ್ಟ್ ರಿವ್ಯೂ? ಬೆಸ್ಟ್ ರಿವ್ಯೂ ಅನ್ನೋದಕ್ಕಿಂತ ತುಂಬ ಜನದ್ದು ನನ್ನ ಬಗ್ಗೆ ಅವ್ರಿಗೂ ಎಲ್ಲರಿಗೂ ಒಂದು ವಿಶಸ್ ಇತ್ತು. ಈಗ ಎಕ್ಸಾಂಪಲ್ ನಿಮ್ಗೂ ಅದಿತ್ತು, ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ. ಸೊ ಎಲ್ಲರಿಗೂ ಒಂದಷ್ಟು ವಿಶಸ್ ಇತ್ತಲ್ಲ, ಸೊ ಅದೆಲ್ಲ ಸೇರಿದೆ. ಆಮೇಲೆ ಮುತ್ತು ಮತ್ತು ಡ್ಯಾಡಿ ಪಾತ್ರ ಅಷ್ಟು ಚೆನ್ನಾಗಿ, ಅಷ್ಟು ಕ್ಲೋಸ್ ಆಗಿ, ಅಷ್ಟು ಚೆನ್ನಾಗಿ ಏನಕ್ಕೆ ಸೇರ್ಕೊಂಡಿದೆ ಅನ್ನೋದಕ್ಕೆ ಒಂದೇನಂದರೆ, ಆಫ್ ದ ಸ್ಕ್ರೀನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸಂಬಂಧ ನಂದು ಅವ್ರದ್ದು. ಅಂದರೆ ಅವ್ರದ್ದು ತುಂಬ ಲವಬಲ್ ಆ್ಯಂಡ್ ವೆರಿ ಫ್ರೆಂಡ್ಲಿ ಕ್ಯಾರೆಕ್ಟರ್ ಅವರು ಬೈ ಪರ್ಸನ್. ಸೊ ಅದಾಗಿದ್ರಿಂದ ಅದಾದ್ಮೇಲೆ ಎಷ್ಟೊಂದು ಜನ ನೋಡಿ ಖುಷಿ ಪಟ್ಟಿದ್ದಾರೆ, ಸಖತ್ತಾಗಿದೆ ನಿಮ್ಮಿಬ್ಬರದು, ಮಾತ್ರ ನೀವಿಬ್ರು ಬಂದಾಗ ಭಾಳ ಮಜಾ ಮಾಡ್ತೀವಿ ಅಂತ. ಆಮೇಲೆ ಈ ಎಕ್ಸೆಂಟ್ರಿಕ್ ಕ್ಯಾರೆಕ್ಟರ್ ಮತ್ತು ಆ ಇನ್ನೋಸೆಂಟ್ ಕ್ಯಾರೆಕ್ಟರು ಎರಡು ತುಂಬ ಚೆನ್ನಾಗಿ ಮಿಂಗಲ್ ಆಗಿದೆ. ಸೊ ಅದು ಭಾಳ ಖುಷಿ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪಾತ್ರ ನೋಡಿದಾಗ ಪ್ರಕಾಶ್ ರಾಜ್ ಈ ಥರದೊಂದು ಕ್ಯಾರೆಕ್ಟರ್ಗಳಿಗೆ, ಅಂದ್ರೆ ದೊಡ್ಡ ನಟರಿಗೆ ಸಾಲಿಗೆ ಸಲ್ಲುವಂಥ ಪಾತ್ರ ಇದೆ ಆ್ಯಕ್ಚುಲಿಗೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದು ಕಿವಿಗೆ ಬಂತ, ಆ ಥರ ಕೇಳಿದಾಗ ಎಷ್ಟು ಖುಷಿ ಆಯ್ತದೆ ಕಲಾವಿದನಾಗೆ ಅಂತ? 2-3 ಕಡೆ. ಅಂದರೆ ಇವಾಗ ಮೊನ್ನೆ ಮಾಸ್ತಿಯವ್ರು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಈ ಪಾತ್ರ ಬಂದು ಸತ್ಯ ಸಿನಿಮಾದಲ್ಲಿರೋ ಮನೋಜ್ ಬಾಜ್ಪಾಯಿ ಪಾತ್ರದ ಥರದ್ದು ಅಂತ. ಸೊ ಆ ಥರದ್ದು ಪಾತ್ರಗಳು, ಅಂದರೆ ನಾವೆಲ್ಲ ಸಣ್ಣ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋ ಆ್ಯಕ್ಟರ್ಗಳು ಅವರೆಲ್ಲರೂ, ಆ ಥರ ಕ್ಯಾಲಿಬರ್ ಇರೋ ಒಬ್ಬ ನಟ ಮಾಡಿರೋ ಪಾತ್ರಕ್ಕೆ ನಮ್ಮನ್ನು ಹೋಲಿಸಿದಾಗ ಒಂದು ಸ್ವಲ್ಪ ಭಯನೂ ಆಗುತ್ತೆ, ಹೆದರಿಕೆ ಆಗುತ್ತೆ, ಒಳಗಡೆ ಒಂದು ಖುಷಿ ಆಗುತ್ತೆ. ಬಟ್ ಸಡನ್ ಆಗಿ ಒಂದು ಸಣ್ಣ ಭಯ ಆಗುತ್ತೆ, ಹೌದಾ ನನ್ನ ಕೆಪಾಸಿಟಿ ಇದೆಯಾ ಇದು, ಓಕೆ ನಾನು ಇನ್ನೂ ಮಾಡೋಕ್ಕೆ ಸಾಧ್ಯ ಇದೆ, ಈ ಥರ ಒಳ್ಳೊಳ್ಳೆದು ಮಾಡ್ತೀನ, ಆದರೆ ಒನ್ ಟೈಮ್ ವಂಡರ್ ಆಗಬಾರ್ದಲ್ಲ. ಸೊ ಆ ಭಯ ಎಲ್ಲ ಹುಟ್ಟಕ್ಕೆ ಶುರು ಆಗ್ಬಿಡುತ್ತೆ. ಯುವ ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಅಂದರೆ ಮೊದಲ ಹೆಜ್ಜೆ ಒಂದು ರೀತಿ ಆದರೆ, ಎರಡನೇ ಹೆಜ್ಜೆ ತುಂಬ ದೊಡ್ಡ, ಅಂದರೆ ನಿರೀಕ್ಷಣೆ ಇತ್ತು ಈ ಥರದೊಂದು ಮಾಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ಳಿ ಅಂತ. ಸೊ ತುಂಬ ದೊಡ್ಡ ಹೆಜ್ಜೆನೇ ಆಗಿದೆ, ಮತ್ತು ಅದೇ ಮಟ್ಟಿಗೆ ವರ್ಕ್ ಆಗಿದೆ ಅಂತ. ಹೌದು, ಅವರು ಈ ಪಾತ್ರ ತುಂಬ ಎಫರ್ಟ್ ಹಾಕಿ, ತುಂಬ ಟ್ರೂತ್ಫುಲ್ ಆಗಿ, ತುಂಬ ಆನೆಸ್ಟಾಗಿ ಮಾಡಿದ್ದಾರೆ. ಸೆಟ್ಟಲ್ಲಿ ನಮಗೆ ಮಾಡ್ಬೇಕಾದ್ರೆ ಅನಿಸ್ತಿತ್ತಲ್ಲ, ಅಂದರೆ ಈಗ ನನ್ನ ಪಾತ್ರ ಎಕ್ಸೆಂಟ್ರಿಕ್ ಆಗಿ ಹಿಂಗೆ ಬಿಹೇವ್ ಮಾಡಿ ಹಿಂಗೆ ತಿರುಗಿ ನೋಡಿದಾಗ, ಅದೊಂದು ಇನ್ನೋಸೆಂಟ್ ಹುಡುಗ ಒಬ್ಬ ನಿಂತಿರ್ತಿದ್ನಲ್ಲ, ಆ ಪಾತ್ರ ಹಾಗೆ ಬದಲಾಗ್ತಾ ಹೋಗ್ತಿತ್ತು. ಅಂದರೆ ನನ್ನ ಈ ಪಾತ್ರನ ಟೇಕ್ ಓವರ್ ಮಾಡಿ ಎಲ್ಲೋ ಕೂತಾಗಲೂ ಕೂಡ ಆ ಚೇಂಜ್ ಓವರು ಬೇಸಿಕಲಿ ಏನಂದರೆ ಒಂದು ಸೈಕಲಾಜಿಕಲ್ ಎಫೆಕ್ಟ್ ಏನಿರುತ್ತಲ್ಲ, ಒಬ್ಬ ಮನುಷ್ಯನ ಮೇಲೆ ಏನೇನೇನೆಲ್ಲ ಬಂದು ಪ್ರೆಷರ್ ಆಗಿ ಅವ್ನು ಬದಲಾಗ್ತಾ ಹೋಗ್ತಾನಲ್ಲ ಆ ಸಿಚುವೇಶನ್ಗಳಿಂದಾಗಿ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ, ತುಂಬ ಎಫರ್ಟ್ ಹಾಕಿದ್ದಾರೆ. ಆಮೇಲೆ ತುಂಬ ಖುಷಿಯಿಂದ ಮಾಡಿದ್ದಾರೆ. ನಿಮ್ಗೆ ಗೊತ್ತಾಗುತ್ತೆ, ನೀವು ನೋಡ್ಬೇಕಾದ್ರೆ ಸಾಂಗ್ಸು ಡ್ಯಾನ್ಸಲ್ಲಂತೂ ಅದ್ಭುತವಾಗಿ ಮಾಡ್ತಾರೆ ಅವರು. ಆಮೇಲೆ ಫೈಟ್ ಅಂತೂ ಬ್ಯೂಟಿಫುಲ್ ಆಗಿ ಮಾಡ್ತಾರೆ ಅವರು. ಸೊ ಅದೆಲ್ಲದ್ರ ನಡುವೆ ನಟನೆನ ತುಂಬ ಲೀಲಾಜಲವಾಗಿ, ಆ ಮಗು ಜೊತೆ ಇರೋ ಇನ್ನೋಸೆಂಟ್ ಸೀನ್ಗಳಂತೂ ನನಗೆ ಖುಷಿ ಆಗುತ್ತೆ. ನಾನು ನೋಡ್ಬೇಕಾದ್ರೆ ನಾನು ನಗ್ತಾ ಇರುವೆ,
ಸೊ ನನಗೆ ನನ್ನ ಸಿನಿಮಾದಲ್ಲಿ ಇರೋರಿಗೆ ಏನಾಗುತ್ತೆ ಅಂದರೆ ನಾವು ಮಾಡ್ತಾ ಮಾಡ್ತಾ ಓಕೆ ಏನೋ ಸಣ್ಣದು ಅದು ಇದು ಶಾರ್ಟು ಯಾವ ಕಡೆ ಏನು ಕಟ್ಟು ಇದು ಇವೋ ಇಲ್ಲಿ ಬೇಗ ಕಟ್ಟಾಗೋಯ್ತು ಅಂತ ನೋಡೋಕೆ ಶುರು ಮಾಡ್ಬಿಟ್ಟಿರ್ತೀವಿ. ಬಟ್ ಅದನ್ನೆಲ್ಲ ಮೀರಿ ಇನ್ವಾಲ್ವ್ ಆಗಿ ಎಷ್ಟು ಚೆನ್ನಾಗಿದೆಯಲ್ಲ ಇದು ಅನ್ಸೋಕೆ ಶುರು ಆಗ್ಬಿಡುತ್ತೆ. ಸೊ ಅಷ್ಟು ಹಾನೆಸ್ಟ್ ಆಗಿ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ ಅವರು. ಗೆಳೆಯನಾಗಿ ಡಾಲಿ ಅವರು ನಿಮ್ಮ ಬೆಳವಣಿಗೆನ ಯಾವತ್ತು ನೋಡಿ ಖುಷಿ ಪಡ್ತಾ ಇರ್ತಾರೆ. ಸೊ ಈ ಸಿನಿಮಾದ ಗೆಲುವು ಮತ್ತೆ ನಿಮ್ಮ ಪಾತ್ರ ಎಷ್ಟು ಖುಷಿ ಕೊಟ್ಟಿದೆ, ಮಾತನಾಡಿದ್ರೆ ಏನಾದ್ರು? ಹಾಂ, ಬಾ ಏನಪ್ಪ ಡ್ಯಾಡಿ ಎಲ್ಲಿದ್ಯಾ ಅಂತ ಮೆಸೇಜ್ ಬರುತ್ತೆ. ಇವಾಗ ಡ್ಯಾಡಿ ಪೂರ್ಣಚಂದ್ರ ಅಂತ ಕರೆಯೋದ ಅಂತ ಎಲ್ಲ. ಸೊ ಆ ಪ್ರೀತಿ ಇದು ನಮ್ಮ ಇಡೀ ಟೀಮಲ್ಲಿ ನಾನು ನಾಗಭೂಷಣ್ ಮತ್ತು ಧನಂಜಯ್ ಎಲ್ಲರೂ ಒಟ್ಟಿಗೆ ಮೈಸೂರಿಂದ ಬಸ್ ಹತ್ಕೊಂಡ್ ಬಂದವರಲ್ಲ. ಸೊ ಒಬ್ರದ್ದೊಬ್ರು ಯಾವಾಗ್ಲೂ ಕಿಚಾಯಿಸ್ಕೊಂಡು ರೇಗಿಸ್ಕೊಂಡು ಅಥವಾ ಹೊಗಳ್ಕೊಂಡು ಹಾಗೆ ಬಂದಿರ್ತೀವಲ್ವ. ಸೊ ಅದು ಯಾವಾಗಲೂ ಹಾಗೆ ಇರುತ್ತೆ. ಕಲೆಕ್ಷನ್ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಮ್ಯಾಜಿಕ್ ಅನ್ನ ಮಾಡಿದೆ ಅನ್ನೋವಂಥದ್ದು. ಸೊ ಎಕ್ಕ ಕಲೆಕ್ಷನ್ ವಿಚಾರದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಯಾವ ಮಟ್ಟಿಗೆ ಆಗಿದೆ ಅಂತ? ನನಗೆ ನಾನು ಮೇಲ್ನೋಟಕ್ಕೆ ನನಗೆ ಕಾಣಿಸ್ತಿರೋ ಮಟ್ಟಿಗೆ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ಇನ್ನೂ ಸಖತ್ತಾಗಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಡ್ಯಾಡಿ ಪಾತ್ರ ನಂತರದಲ್ಲಿ ಸಾಕಷ್ಟು ಜನ ನಿಮಗೋಸ್ಕರ ಒಂದಷ್ಟು ಪಾತ್ರಗಳು ಬರೀತಾ ಇದ್ದಾರಂತೆ. ನಿಮಗೆ ಕನಸಿನ ಪಾತ್ರ ಅಂತ ಒಂದು ಇರುತ್ತೆ, ಈ ಥರದೊಂದು ಮಾಡಬೇಕು ಅಂತ ನೋಡಿ, ಯಾವ್ದ್ರ ಮೇಲೆ ಬಯಕೆ ಇದೆ ಆ ಥರದ ನೋಡೋದಾದ್ರೆ? ಕನಸಿನ ಪಾತ್ರ ಅನ್ನೋದಕ್ಕಿಂತ ಯಾವುದೋ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ, ಅಲ್ಲಿ ಯಾವುದೋ ಒಂದು ಸಖತ್ತಾಗಿರೋ ಪಾತ್ರ ಇದೆ ಅಂದಾಗ ಅಲ್ಲಿ ನಾನು ಇರಬೇಕು ಅಂತ ಅನಿಸ್ಬಿಡುತ್ತೆ. ಇವಾಗ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಮುಂಚೆಯಿಂದನೂ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ, ಈಗ ಶಶಾಂಕ ಡೇರ್ಡೆವಿಲ್ ಮಾಡ್ಬೇಕಾದ್ರು ನಾನು ಕೇಳ್ಕೊಂಡಿದ್ದೆ ನನಗೊಂದು ಪಾತ್ರ ಇರಬೇಕಪ್ಪ ಅಂತ. ಈಗ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರು ಹೇಳಿದ್ದೀನಿ ನನ್ನ ಪಾತ್ರ ಇರುತ್ತಲ್ವ ಅಂತ. ಪೂರ್ಣ ಇದ್ರೆ ಕೊಡ್ತೀನಿ, ಇಲ್ಲ. ಬಟ್ ನನ್ನ ಕನಸಿನ ಪಾತ್ರ ಏನಂದರೆ ಪ್ರತಿ ಸಿನಿಮಾಲಿರೋ ಒಳ್ಳೆ ಪಾತ್ರ ನಾನು ಮಾಡೋಕ್ಕಾಗಬೇಕು ಅನ್ನೋದು ನನ್ನ ಕನಸಿನ ಪಾತ್ರಗಳು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಪೂರ್ಣಚಂದ್ರ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.